ಪ್ಲೀಸ್ ಟೆಲ್ ಪೀಪಲ್ ಬೇಸಿಕ್ಸ್. ಈಗ ಬಿಫೋರ್ ವಿ ಗೆಟ್ ಇನ್ ವಾಟ್ ಟು ಡೂ, ಹೌ ಟು ಡೂ, ಲೆಟ್ಸ್ ಫಸ್ಟ್ ಡ್ರಾ ಲೈನ್ ಆಸ್ ಟು ವಾಟ್ ನಾಟ್ ಟು ಡೂ ಫಾರ್ ಶೋರ್. ನೋಡಿ, ನಿಮಗೆ ಇಫ್ ಸಂಬಡಿ, ನಿಮ್ಗೆ ಯಾರೇ ಬಂದು ನಿಮಗೆ ನಿಮ್ಮ ಮನಿ ಇಷ್ಟು ಬೇಗ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ, ಇಷ್ಟು ಇಫ್ ದ ಯೂಸ್ ದ ವರ್ಡ್ ಗ್ಯಾರಂಟಿ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಇನ್ ದ ಸೇಮ್ ಸೆಂಟೆನ್ಸ್, ಅವರಿಂದ ದೂರ ಇರಿ. ಅದು 100% ಸ್ಕ್ಯಾಮ್ ಅದು. ಸೊ ಇದು ನಾನು ಎಷ್ಟು ಜನಕ್ಕೆ ಹೇಳಿದ್ದೀನಿ ಅಂದರೆ, ಆ್ಯಂಡ್ ಡಿಸ್ಪೈಟ್ ದ್ಯಾಟ್ ಪೀಪಲ್ ಫಾಲ್ ಫಾರ್ ದೀಸ್ ಸ್ಕ್ಯಾಮ್ಸ್. ಸೊ ಬಿಕಾಸ್ ಗ್ರೀಡ್ ಅನ್ನೋದು ಎಲ್ಲರಿಗೂ ಇಟ್ಸ್ ಅ ಕಾಮನ್ ಥಿಂಗ್. ಎಲ್ಲರೂ ದೇ ಆಲ್ ಆಸ್ಪೈರ್ ಫಾರ್ ಮನಿ ಟು ಬಿ ಅರ್ನ್ಡ್ ಇನ್ ಅ ಫಾಸ್ಟರ್ ವೇ, ಆ್ಯಂಡ್ ದಿಸ್ ಈಸ್ ಒನ್ ಪ್ಲೇಸ್ ವೇರ್ ಪೀಪಲ್ ಕಾನ್ಸ್ಟೆಂಟ್ಲಿ ಫಾಲ್ ಫಾರ್ ಸಚ್ ಸ್ಕ್ಯಾಮ್ಸ್. ಬೇಗ ನಿಮ್ಮ ದುಡ್ಡು ಡಬಲ್ ಮಾಡ್ಕೊಡ್ತೀನಿ, ಬೇಗ ದುಡ್ಡು ನಿಮ್ಗೆ ಟ್ರಿಪಲ್ ಮಾಡ್ಕೊಡ್ತೀವಿ. ಇಟ್ಸ್ ಅ ಫೇಮಸ್ ಸೇಯಿಂಗ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಇದು ಅನ್ಸುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟ್ ಇಸ್ ಅ ಟೂಲ್ ಟು ಟೇಕ್ ಮನಿ ಫ್ರಮ್ ಇಂಪೇಷಂಟ್ ಆ್ಯಂಡ್ ಗಿವ್ ಇಟ್ ಟು ದ ಪೇಷಂಟ್. ಅದು ದಟ್ಸ್ ಸೆಡ್ ಇನ್ ಅ ಡಿಫ್ರೆಂಟ್ ಕಾಂಟೆಕ್ಸ್ಟ್, ಬಟ್ ಸೊ ಬಟ್ ಗ್ರೀಡ್ ಇಸ್ ಅ ವೆರಿ ಬಿಗ್ ಫ್ಯಾಕ್ಟರ್, ಆ್ಯಂಡ್ ಅದರಿಂದನೇ ಅರ್ಧಕ್ಕಾದ ಜನ ಸ್ಕ್ಯಾಮ್ಗೆ. So stay away from greed. There is no short. So try to identify the person, right? ಇವಾಗ ಯಾರೋ ಬಂದು ನಿಮಗೆ ಗ್ಯಾರಂಟೀಡ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್, ಗ್ಯಾರಂಟಿ ಡಬಲ್ ಮಾಡ್ಕೊಡ್ತೀವಿ, ಗ್ಯಾರಂಟಿ ಟ್ರಿಪಲ್ ಮಾಡ್ಕೊಡ್ತೀವಿ, ರಿಸ್ಕೇ ಇಲ್ಲ, ತುಂಬ ಸೇಫ್ ಇದು ಅಂತೆಲ್ಲ ಹೇಳಿದ್ರೆ ಮನೆಯಿಂದ ಆಚೆ ಹಾಕಿ ಅವ್ರು ಬ್ಲಾಕ್ ಮಾಡಿಬಿಡಿ ನಂಬರು, ಬಿಕಾಸ್ ದಟ್ ಪರ್ಸನ್ ಈಸ್ ಅ ಸ್ಕ್ಯಾಮ್ಸ್ಟರ್, ಆರ್ ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪ್ನಿಂಗ್, ಹೀ ಈಸ್ ಬೀಯಿಂಗ್ ಸ್ಕ್ಯಾಮ್ಡ್ ಆ್ಯಂಡ್ he or she is in turn trying to get you into this. So adding to this, of late ಈ ಇನ್ಸ್ಟಾ ಮತ್ತೆ ಇನ್ಸ್ಟಾ, ವಾಟ್ಸ್ಆ್ಯಪ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ರ್ಯಾಂಡಮ್ ಗ್ರೂಪ್ಸ್ ಅಲ್ಲಿ ಗೆಟಿಂಗ್ ಆಡೆಡ್, ಪೀಪಲ್ ಆರ್ ಗಿವಿಂಗ್ ಅಡ್ವೈಸಸ್, ಸ್ಟಾಕ್ ಅಡ್ವೈಸಸ್ ಅಂತೆ, ವಾಟ್ ಟು ಪಿಕ್ ಅಂತ. ಸೊ ಅದ್ರ ಬಗ್ಗೆ ಒಂದಷ್ಟು ಇಲ್ಲ. ಸಿ ಇಟ್ ಹ್ಯಾಪನ್ಸ್ ಟು ಮೀ ಆಲ್ಸೋ. ನನ್ನೂ ಎಷ್ಟೋ ವಾಟ್ಸಪ್ ಗ್ರೂಪ್ಸ್ನಲ್ಲಿ ಆ್ಯಡ್ ಮಾಡಿ ನನಗೆ ಐ ಆಮ್ ಸಿಕ್ ಆ್ಯಂಡ್ ಟಯರ್ಡ್ ಆಫ್ ಬ್ಲಾಕಿಂಗ್ ದೋಸ್ ನಂಬರ್ಸ್. ಬಟ್ ಸೊ ಇವಾಗ ನೋಡಿ, ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ನೀವು 1,000 ಜನನ ಹಾಕ್ಕೊಂಡು ಅದರಲ್ಲಿ ಅಟ್ಲೀಸ್ಟ್ ಒಂದು 0.5% 1% ಕನ್ವರ್ಷನ್ ಇದ್ದೇ ಇರುತ್ತೆ, ವಿಲ್ ಪೇ ಫಾರ್ ಯುವರ್ ಸರ್ವಿಸಸ್, ಫಾರ್ ಯುವರ್ ಅಡ್ವೈಸ್, ವಿಚ್ ಇಸ್ ಬೋಗಸ್, right? So and so it is, see, stock markets nalli you can't, it's a long term waiting game. ನೀವು ವೆಲ್ತ್ ಕ್ರಿಯೇಟ್ ಮಾಡಬೇಕು, ದುಡ್ಡು ಮಾಡಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಪೇಷನ್ಸ್, ಯು ನೀಡ್ ಟು ಗಿವ್ ಇಟ್ ಟೈಮ್. ಶಾರ್ಟ್ ಟರ್ಮ್ನಲ್ಲಿ ಎಸ್ ದೆರ್ ಈಸ್ ಅ ಪಾಸಿಬಿಲಿಟಿ, ಯಾವುದೋ ಒಂದು ಟ್ರೇಡ್ ಮಾಡ್ತೀರಾ, 50%, 60%, 70%, 100% ರಿಟರ್ನ್ ಬರಬಹುದು, ಬಿಗಿನರ್ಸ್ ಲಕ್ ಅದು. ಆ್ಯಂಡ್ ನೀವು ಸ್ಟಾಕ್ ಮಾರ್ಕೆಟ್ಸ್ನಲ್ಲಿ ಹೆಂಗೆ ಅಂದರೆ, ಇಫ್ ಯು ಡೂ ಸಮಥಿಂಗ್ ಟುಡೇ, ದ ಸೇಮ್ ಥಿಂಗ್ ಶುಡ್ ಬಿ ರಿಪೀಟಬಲ್ ಟುಮಾರೋ, ಡೇ ಆಫ್ಟರ್. ಇಟ್ ಶುಡ್ ಬಿ ಅ ಪ್ರಾಸೆಸ್ ಡ್ರಿವನ್ ಆ್ಯಕ್ಟಿವಿಟಿ, ಆಯಿತಾ? ನೀವು ಸಡನ್ನಾಗಿ ಇವತ್ತೇನೋ ಒಂದು ಮಾಡಿ ಇದು ದುಡ್ಡು ನೋಡಿ ನಾಳೆ ನಾನು ಇದೇ ಮತ್ತೆ ಮಾಡ್ತೀನಿ, ಅದು ರಿಪೀಟ್ ಆಗಲ್ಲ ಅಂದರೆ ದೆನ್ ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ಲಕ್ ಅಷ್ಟೇ. ಸೊ ಯು ಶುಡ್ ರೆಕಗ್ನೈಸ್ ದಟ್ ಫ್ಯಾಕ್ಟ್, and you should also appreciate the fact that stock market has created wealth for many individuals, but it's on a longer term basis. Short term nalli ಏನು ಕೂಡ ಆಗಲ್ಲ. So short term nalli whatever happens is you should ascribe ಒಂದು ಲಾರ್ಜ್ ಪೋರ್ಷನ್ ಲಕ್ಗೆ. ಸೊ ಗ್ರೀಡ್, ಲಕ್, ಆ್ಯಂಡ್ ದೆನ್ ಈ ಥರ ರ್ಯಾಂಡಮ್ ಆಗಿ ಗೊತ್ತಿಲ್ದಿರೋ ವಿಚಾರ ಯಾರೇ ಎಂಟೈಸ್ ಮಾಡಿದ್ರು ಡೋಂಟ್ ಜಸ್ಟ್ ಬ್ಲೈಂಡ್ಲಿ ಫಾಲ್ ಫಾರ್ ಇಟ್. ವೆನ್ ಯು ಡೋಂಟ್ ನೋ ಇಟ್, ಇವನ್ ಅಂದರೆ ಹುಷಾರ್ ಇನ್ನೂ ಹೆಚ್ಚಿರಬೇಕು. ದ್ಯಾಟ್ ನೀವು ನೋಡಿ, ರಿಯಲಿಸ್ಟಿಕ್ಲಿ ಸ್ಪೀಕಿಂಗ್, ನಿಮಗೆ ಇಯರ್ ಆನ್ ಇಯರ್ ಇಫ್ ಯು ಕ್ಯಾನ್, ಆರ್ ಇಯರ್ ಆನ್ ಇಯರು ಬೇಡ, ಒಂದು ಫಾರ್ ಎವ್ರಿ 5 year ಪೀರಿಯಡ್ನಲ್ಲಿ ನೀವು ಇಫ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ 5 ಇಯರ್ ಬ್ಲಾಕ್ನಲ್ಲಿ ಅನಲೈಸ್ ಮಾಡಿ, ಇಫ್ ಯು ಹ್ಯಾವ್ ಲೆಟ್ಸ್ ಸೇ ಒಂದು 12%, 30% ಆವ್ರೇಜ್ ರಿಟರ್ನ್, ದಟ್ಸ್ ಅ ಫಂಟಾಸ್ಟಿಕ್ ರಿಟರ್ನ್. ದಟ್ ಈಸ್ ಸಫಿಷಿಯಂಟ್ ಫಾರ್ ಎನಿ ಇಂಡಿವಿಜುವಲ್. So because it is an inflation beating return, there is a decent growth, ಸಾಕಷ್ಟಿತ್ತು ಅಂದರೆ ನಿಮಗೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ I mean, and like I was saying, it is not even sustainable higher returns. So this is what stock markets can give you on a sustained basis for the kind of risk you take. ಈ ಎಕ್ಸ್ಪೆಕ್ಟೇಷನ್ನ people should internalize. ಸೊ ಆವಾಗ ಸ್ಟಾಕ್ ಮಾರ್ಕೆಟ್ ಬಿಕಮ್ಸ್ ಅ ಬೆಟರ್ ಪ್ಲೇಸ್ ಫಾರ್ ಯು. ಸ್ವಲ್ಪ ಸ್ಟೇಬಲ್ ಅಂತ ಅನ್ಸುತ್ತೆ. ಸೊ
ಮಿನಿಮಮ್ ಯಾವ ಟೈಮನ್ನು ಮನಸ್ಸಲ್ಲಿ ಇಟ್ಕೊಂಡು ಎನಿಬಡಿ ಹೂಸ್ ಎಂಟ್ರಿಂಗ್ ಮ್ಯೂಚುವಲ್ ಫಂಡ್ ಸ್ಪೇಸ್ ಅಥವಾ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಇಸ್ ಇಂಡೈರೆಕ್ಟ್ಲಿ ಎಂಟ್ರಿಂಗ್ ದ ಸ್ಟಾಕ್ ಮಾರ್ಕೆಟ್. ಸೊ ವಾಟ್ ಇಸ್ ಅ ಟೈಮ್ ಲೈನ್ ದಟ್ ವಿ ಶುಡ್ ಗೈಡ್? ಈ ಮೈಂಡ್ ಸೆಟ್ಟಲ್ಲೇ ಬರಬೇಕು. ಹೌದು. ಸ್ಟಾಕ್ ಮಾರ್ಕೆಟ್ಸ್ನಲ್ಲಿ ಇಫ್ ಯು ಕಾಂಟ್ ಗಿವ್ ಇಟ್ ಎನಿಥಿಂಗ್ ಲೆಸ್ ದೆನ್ 5 or 8 years ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ಸ್, then don't consider stock markets for your investments. So I'm talking about a regular mutual fund investment. ಆಯಿತಾ? ಸೊ 5-8 ವರ್ಷ ನಂದಲ್ಲ ಅಂತ ಬಿಟ್ಬಿಡ್ಬೇಕು. ಆ್ಯಂಡ್ ನೀವು ಅದ್ರ ನಿಮ್ಮ ಕೆಲಸ ಬರೀ ಎವ್ರಿ ಮಂತ್ ಅದಕ್ಕೆ SIP ಮೂಲಕ ಅಥವಾ ಎವ್ರಿ ಫ್ಯೂ ಮಂತ್ಸ್ ಒಂದು ಲಮ್ಸಮ್ ಮೂಲಕ ಯು ಹ್ಯಾವ್ ಟು ಕೀಪ್ ಇನ್ವೆಸ್ಟಿಂಗ್, ಬಟ್ ಗಿವ್ ಇಟ್ ಅಟ್ಲೀಸ್ಟ್ 5 to 8 years. ಅದಕ್ಕಿಂತ ಕಮ್ಮಿ ಡ್ಯೂರೇಷನಲ್ಲಿ ಇಟ್ಸ್ ವೆರಿ ವೆರಿ ಟಫ್, ಬಿಕಾಸ್ ಎಕ್ವಿಟಿ ಅಥವಾ ಸ್ಟಾಕ್ಸ್ ನೇಚರ್ ಏನಪ್ಪ ಅಂದರೆ ಇಟ್ ಈಸ್ ಅ ವೆರಿ ವಾಲಟೈಲ್ ಇನ್ಸ್ಟ್ರೂಮೆಂಟ್. ಒಂದು ದಿವಸ ಮೇಲೋಗುತ್ತೆ, ಒಂದು ದಿವಸ ಕೆಳಗೆ ಬರುತ್ತೆ. ಆಯಿತಾ? ಸೊ ಅದನ್ನು ಡೀಲ್ ಮಾಡಬೇಕು ಅಂದರೆ ಇದಕ್ಕೆ ವಾಲಟಿಲಿಟಿ ಅಂತ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಟರ್ಮ್ಸ್ನಲ್ಲಿ. ವಾಲಟಿಲಿಟಿಗೆ ಒಂದೇ ಒಂದು ಕ್ಯೂರ್ ಏನಪ್ಪ ಅಂದರೆ ಟೈಮ್. ಯು ಶುಡ್ ಗಿವ್ ಇಟ್ ಎನಫ್ ಟೈಮ್. ನೀವು ಟೈಮ್ ಜಾಸ್ತಿ ಕೊಟ್ಟಷ್ಟು ಬೆಟರ್ ಫಾರ್ ಯು. ಸೊ ಅಮೇಜಿಂಗ್. ಯಾ, ಸೊ that's one thumb rule when it comes to time. Yeah.